ಗೌರ್ಮೆಂಟ್ ಸಬ್ಸಿಡರಿ IPO ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಬ್ಲೈಂಡ್ ಆಗಿ ಅಪ್ಲೈ ಮಾಡಬಹುದಾ? ಇವತ್ತು ನಾವು BCCL IPO ಬಗ್ಗೆ ತಿಳ್ಕೊಳ್ಳೋಣ. ಇದು 2026 ನ ಫಸ್ಟ್ ಮೈನ್ ಬೋರ್ಡ್ IPO ಆದರೆ ಫ್ರೆಶ್ ಇಶ್ಯೂ ಅಲ್ಲ. BCCL ಕೋಲ್ ಇಂಡಿಯಾ ಲಿಮಿಟೆಡ್ ನ ಒಂದು ಸಬ್ಸಿಡರಿ ಕಂಪನಿ, ಹಾಗೆ ಕಂಪ್ಲೀಟ್ ಆಗಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇರುವಂತಹ ಒಂದು ಗವರ್ಮೆಂಟ್ ಕಂಪನಿ. BCCL ನ ಮೇಜರ್ ಬಿಸ್ನೆಸ್ ಏನು ಅಂತಂದ್ರೆ ಕೋಕಿಂಗ್ ಕೋಲ್ ನ ಮೈನಿಂಗ್ ಮಾಡಿ ಸಪ್ಲೈ ಮಾಡುವಂತದ್ದು. ಕೋಕಿಂಗ್ ಕೋಲ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಇಂಪಾರ್ಟೆಂಟ್ ರಾ ಮೆಟೀರಿಯಲ್. ಇನ್ನು IPO ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ January 9th ಓಪನ್ ಆಗಿ January 13th ಕ್ಲೋಸ್ ಆಗ್ತಾ ಇದೆ. ಹಾಗೆ ಲಿಸ್ಟಿಂಗ್ ಟೆಂಟೇಟಿವ್ ಡೇಟ್ ಬಂದು January 16th. ಇನ್ನು ಪ್ರೈಸ್ ಬ್ಯಾಂಡ್ ಬಂದು 21 ಇಂದ 23 ರೂಪೀಸ್ ಇದೆ. ಹಾಗೆ ಲಾಟ್ ಸೈಜ್ ಬಂದು 600 ಶೇರ್ಸ್. ಮಿನಿಮಮ್ 1 ಲಾಟ್ ಬೈ ಮಾಡಬೇಕು ಅಂದ್ರೆ 14,000 ಮಿನಿಮಮ್ ಕ್ಯಾಪಿಟಲ್ ಇರಬೇಕು. ಓವರ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡೋದಾದ್ರೆ PSU ಸ್ಟಾಕ್ಸ್ ಸ್ಟ್ರಾಂಗ್ ಟ್ರೆಂಡ್ ನಲ್ಲಿ ಇದೆ. ಸ್ಟೀಲ್ ಮತ್ತೆ ಇನ್ಫ್ರಾ ಡಿಮ್ಯಾಂಡ್ ಕೂಡ ಸ್ಟೇಬಲ್ ಆಗಿದೆ. 2026 ನ ಫಸ್ಟ್ IPO ಮತ್ತೆ PSU IPO ಆಗಿರೋದ್ರಿಂದ ಕ್ಯೂರಿಯಾಸಿಟಿ ಮತ್ತೆ ಡಿಮ್ಯಾಂಡ್ ಎರಡು ಕೂಡ ಜಾಸ್ತಿನೇ ಇದೆ. ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೈಸ್ 11 ಇಂದ 12 ರೂಪೀಸ್ ಇದೆ. ಹಾಗಾಗಿ ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಒಂದು 35 ಇಂದ 35 ರೂಪೀಸ್ ಇರುತ್ತೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದ್ರೆ GMP ಒಂದು ಸೆಂಟಿಮೆಂಟ್ ಇಂಡಿಕೇಟರ್ ಅಷ್ಟೇ, ಯಾವುದೇ ರೀತಿಯಂತ ಗ್ಯಾರಂಟಿಡ್ ಇಂಡಿಕೇಟರ್ ಅಲ್ಲ. ನೀವೇನಾದ್ರೂ ರೆಕಾರ್ಡ್ ಡೇಟ್ ಗಿಂತ ಮುಂಚೆ ಕೋಲ್ ಇಂಡಿಯಾದಲ್ಲಿ ಶೇರ್ಸ್ ಓನ್ ಮಾಡಿದ್ರೆ ನಿಮಗೆ IPO ದಲ್ಲಿ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. BCCL ನ ಮೇಜರ್ ಸ್ಟ್ರೆಂತ್ ಏನಂತಂದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಕೋಕಿಂಗ್ ಕೋಲ್ ಪ್ರೊಡ್ಯೂಸರ್ ಇನ್ ಇಂಡಿಯಾ. ಹಾಗೆ ಇಂಪ್ರೂವ್ಡ್ ಬ್ಯಾಲೆನ್ಸ್ ಶೀಟ್ ಕೂಡ ಇದೆ, ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಸ್ಟೀಲ್ ಸಪ್ಲೈ ಚೈನ್ ಅಲ್ಲಿ ಸ್ಟ್ರಾಟಜಿಕ್ ರೋಲ್ ನ ಪ್ಲೇ ಮಾಡುತ್ತೆ. ಕೀ ರಿಸ್ಕ್ಸ್ ಏನಂದ್ರೆ ಸೈಕ್ಲಿಕಲ್ ಅರ್ನಿಂಗ್ಸ್ ವೋಲಟಾಲಿಟಿ, ಎನ್ವಿರಾನ್ಮೆಂಟ್ ಮತ್ತೆ ಪಾಲಿಸಿ ರಿಸ್ಕ್, ಹಾಗೆ PSU ಗವರ್ನೆನ್ಸ್ ಕನ್ಸ್ಟ್ರೈಂಟ್ಸ್. ಇನ್ನು ಫೈನಲ್ ಹಾಗೂ ಲಾಂಗ್ ಟರ್ಮ್ ವ್ಯೂ ನ ನೋಡೋದಾದ್ರೆ ಸ್ಟೀಲ್ ಡಿಮ್ಯಾಂಡ್ ಸೈಕಲ್ಸ್, ಪಾಲಿಸಿ ಸ್ಟೆಬಿಲಿಟಿ, ಆಪರೇಷನಲ್ ಎಕ್ಸಿಕ್ಯೂಷನ್ ಕೂಡ ಮ್ಯಾಟರ್ ಆಗುತ್ತೆ. ಇದೇ ರೀತಿಯ ಹೆಚ್ಚಿನ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.